ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸವಿರುಚಿಯ ಲೋಕ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ, ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ, ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ ಅಡುಗೆಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀನಿ, ಏನು ಅಡುಗೆ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ಫಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾಗ ಕೌಂಟ್ರ್ ಟಾಪು, ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗಿರುತ್ತೆ, ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಅದರಲ್ಲೇ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂದರೆ ಮನಸ್ಸೇ ಆಗೋಲ್ಲ. ಸೊ ಲೈಟಾಗಿ ಡೀಪ್ ಕ್ಲೀನ್ ಏನೂ ಮಾಡ್ತಿಲ್ಲ. ಲೈಟಾಗಿ ಸ್ವಲ್ಪ ಗ್ಯಾಸ್ ಸ್ಟವ್ ಒರೆಸ್ಕೊಂಡು ಕೌಂಟ್ರ್ ಟಾಪ್ ಕ್ಲೀನ್ ಮಾಡಿಕೊಂಡು ಇವಾಗ ಮಧ್ಯಾಹ್ನದ ಅಡುಗೆಗೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತೇಳಿದರೆ, ಈರುಳ್ಳಿ ಮಾತ್ರ ಹೊರ್ಗಡೆ ಇಟ್ಕೊಂಡಿರ್ತೀನಿ. ಮಿಕ್ಕಿದವನ್ನ ಯೂಶ್ವಲಿ ಟೊಮ್ಯಾಟೊನೂ ಹೊರ್ಗಡೆನೇ ಇಟ್ಕೋಬೇಕು. ಬಟ್ ತುಂಬ ಹಣ್ಣಾಗಿತ್ತು ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅಲ್ಲಿ ಫ್ರಿಜ್ಜಿಂದ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಟೊಮ್ಯಾಟೊ ತೊಗೊಂಬಂದೆ. ಈರುಳ್ಳಿ ಇಲ್ಲೇ ಬುಟ್ಟಿಯಿಂದ ತೊಗೊಂಡೆ. ಈಗ ನಾನು ಏನು ತೋರಿಸ್ತಿದ್ದೆ ಅಂತೇಳಿದರೆ, ಈರುಳ್ಳಿಲಿ ಈ ರೀತಿ ತುಂಬ ಕಪ್ಪದಾಗಿರುತ್ತೆ. ಸೊ ಅದನ್ನು ನಾವು ಇದೇನು ಮಾಡುತ್ತೆ ಅಂತ ಲೈಟಾಗಿ ವಾಶ್ ಮಾಡಿ ಹಾಗೆ ಹೆಚ್ಚಿದ್ರೆ ಅದು ತುಂಬ ಡೇಂಜರಸ್ ಅಂತೆ. ನಾನು ಈಗ ಒಂದು ವೀಕ್ ಬ್ಯಾಕು ಇದ್ರ ಬಗ್ಗೆ ನನಗೂ ಇನ್ಫಾರ್ಮೇಷನ್ ಗೊತ್ತಾಯಿತು. ಬಟ್ ನನಗೆ ಇನ್ಫಾರ್ಮೇಷನ್ ಗೊತ್ತಾಗೋಕ್ಕಿಂತ ಮುಂಚೆಂತನೂ ನಾನು ಈರುಳ್ಳಿ ಚೆನ್ನಾಗಿ ವಾಶ್ ಮಾಡೇ ಕಟ್ ಮಾಡ್ತಾಯಿದ್ದೆ. ಆ ರೀತಿ ಕಪ್ಪಿದ್ದು ಏನಾಗುತ್ತೆ ಬಿಡು ಅಂತೇಳಿ ಹೆಚ್ಚಿದರೆ ಅದರಿಂದ ಅಲರ್ಜಿ ಟೈಪ್ ಆಗಿ ಸ್ಕಿನ್ ಡಿಸೀಸಸ್ ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಅದು ತುಂಬ ಡೇಂಜರ್ ಅಂತಂದು ಗೊತ್ತಾಯಿತು. ಬಟ್ ಆದರೂ ನಾನೇನು ತುಂಬ ಚೆನ್ನಾಗೇ ವಾಶ್ ಮಾಡಿ ಒಂದು ಸ್ವಲ್ಪನೂ ಕಪ್ಪಿರೋದನ್ನು ಬಿಡಲ್ಲ, ಅಷ್ಟು ನೀಟಾಗಿ ವಾಶ್ ಮಾಡ್ತೀನಿ. ಕೆಲವೊಂದು ಸರಿ ಮೇಲಿನ ಲೇಯರೇ ತೆಗೆದು ಕಟ್ ಮಾಡ್ತಿರ್ತೀನಿ. ಹಂಗಾಗಿ ಓಕೆ ಬಿಡು, ನಾನೇನು ಕ್ಲೀನಾಗೆ ವಾಶ್ ಮಾಡ್ತೀನಲ್ಲ ಅಂದ್ಕೊಂಡು ಸುಮ್ಮನಾದೆ. ಬಟ್ ಅದು ವಿಚಾರ ಕೇಳಿ ಭಯ ಆಯಿತು, ಏನಪ್ಪ ಅದರಿಂದನೂ ಇಷ್ಟೊಂದು ಪ್ರಾಬ್ಲಮ್ ಇದನ್ನು ಅಂತ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಎಣ್ಣೆ ಖಾಲಿಯಾಗಿದೆ, ತರಿಸ್ಬೇಕು. ಹೆಂಗೂ ಎಣ್ಣೆ ಬಾಟ್ಲು, ಕ್ಯಾನ್ ಅದನ್ನು ವಾಶ್ ಮಾಡಬೇಕಿತ್ತು. ಸೊ ಕ್ಲೀನಾಗಿ ವಾಶ್ ಮಾಡಿಂದೆ ಫ್ರೆಶ್ ಆಗಿ ತಂದ್ರಾಯಿತು ಅಂತೇಳಿ ಸುಮ್ಮನಾದೆ. ನಾನು ಬಳಸ್ತಾ ಇರೋದು ಗಾಣದ ಎಣ್ಣೆ, ಶೇಂಗಾ ಎಣ್ಣೆ ಬಳಸ್ತೀನಿ. ಸೊ ಅದರಲ್ಲಿ ಸ್ವಲ್ಪ ಏನೋ ಕರೆದಿರೋದೇನೋ ಉಳಿದಿತ್ತು ಅನಿಸುತ್ತೆ, ಬಜ್ಜಿದು ಹಿಟ್ಟು ಥರ. ಸೊ ಅದೆಲ್ಲಿ ಬರುತ್ತೋ ಏನೋ ಅಂದ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಸಾಸಿವೆ ಜೀರಿಗೆ ಹಾಕುವಂಥದ್ದು ವಿಡಿಯೋ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸಮ್ಟೈಮ್ಸು ಫ್ರೀ ಇದೆ ಅಂದರೆ ಫ್ರೆಶ್ಶಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಶುಂಠಿಯನ್ನು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಹಾಕ್ತೀನಿ. ಅದು ಟೇಸ್ಟು ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಅರ್ಜೆಂಟಲ್ಲಿ ಸಮ್ಟೈಮ್ಸು ರೆಡಿನೇ ಇರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಸ್ವಲ್ಪ ಟೇಸ್ಟಲ್ಲಿ ವೇರಿ ಆಗುತ್ತೆ, ಫ್ರೆಶ್ಶಾಗಿ ಜಜ್ಜಿ ಹಾಕೋದಕ್ಕೂ ರೆಡಿ ಹಾಕೋದಕ್ಕೂ. ಅದಾದ ನಂತರ ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ತೀನಿ. ಈಗ ಚಳಿ ಇರೋದಕ್ಕಂತೂ ಹಿಂಗು ಸ್ವಲ್ಪ ಅಡುಗೆಗೆ ಹಾಕಿದರೆ ಅಷ್ಟು ಬೇಗ ಶೀತ ಆ ಥರ ಏನೂ ಆಗೋದಿಲ್ಲ. ಮತ್ತು ಕೆಲವೊಂದು ಕಡೆ ಇವಾಗಲೂ ಇದೆ, ಮಕ್ಳಿಗೆ ಶೀತ ಆಯಿತು ಅಂದರೆ ಹಿಂಗನ್ನು ಸ್ವಲ್ಪ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಹಿಂಗೆ ಪುಡಿನ ಅದು ಒಂಥರ ಏನು ಹೇಳ್ತಾರೆ, ಸ್ವಲ್ಪ ಏನು ಗೋಲಿ ಗಾತ್ರದಲ್ಲಿ ಮಾಡಿ ನುಂಗಿಸಿ ನೀರು ಕೊಡಿಸ್ತಾರೆ, ಅದನ್ನು ನೋಡಿದ್ದೀನಿ. ಬಟ್ ಅದು ಒಳ್ಳೆಯದು, ಮಕ್ಕಳಿಗೆ ಶೀತ ಹೊಡೆಯುತ್ತೆ. ಬಟ್ ಇಲ್ಲಿ ನಾನು ಅಡುಗೆಯಲ್ಲಿ ಸ್ವಲ್ಪ ಹಿಂಗೆ ಬಳಸ್ತೀನಿ, ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತೇಳಿ. ನೆಕ್ಸ್ಟು ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ತುಂಬ ಉದ್ದುದ್ದಾಯಿತು ಅಂತೇಳಿ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಅದನ್ನ ತೆಗ್ದಾಕ್ತಾರೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಕೈಯಿಂದನೇ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಹಸಿಮೆಣ್ಸಿನ್ಕಾಯಿ
ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ಈರುಳ್ಳಿ ಹಾಕೋಕ್ಕೂ ಮುಂಚೆನೇ ಹಸಿಮೆಣ್ಸಿಕಾಯಿ ತುಂಬ ಖಾರ ಇತ್ತು ಅಂದರೆ ಅದನ್ನು ಹಾಕಿ ಫ್ರೈ ಮಾಡಿದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂದರೆ ಈರುಳ್ಳಿ ಜೊತೆಗೆ ಅಥವಾ ಈರುಳ್ಳಿ ಹಾಕಿದ ಮೇಲಾದರೂ ಹಾಕ್ಬೋದು. ಯೂಶ್ವಲಿ ಈ ರೀತಿ ಈಸಿ ಟಿಪ್ಸ್ ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ಗೂ ಎಲ್ಲ ಲೇಡೀಸ್ಗೂ ಗೊತ್ತಿರುತ್ತೆ. ಬಟ್ ಹೊಸ್ದಾಗಿ ಇವಾಗ ತಾನೇ ಕಾಲೇಜ್ ಮುಗಿಸಿರೋವಂಥ ಹುಡುಗಿರಿದ್ದರೆ, ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಈ ಟಿಪ್ಸು. ನೆಕ್ಸ್ಟ್ ಟೊಮೆಟೊನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿವತ್ತು ಮಧ್ಯಾಹ್ನದ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನಿನ್ನೆ ನೈಟೇ ಅಲಸಂದಿ ಕಾಳನ್ನು ನೆನೆಸಿಟ್ಟಿದ್ದೆ, ನಾಳೆ ಅಲಸಂದಿ ಕಾಳು ಪಲ್ಯ ಮಾಡೋಣ ಅಂಥೇಳಿ. ಬೆಳಗ್ಗೆ ಟಿಫಿನೆಲ್ಲ ಆದಮೇಲೆ ಅದು ನೀರನ್ನು ಬಸ್ತಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೆ. ಸೊ ಇವಾಗ ಅಲಸಂದಿ ಅದೆಲ್ಲ ತರಕಾರಿ ಎಲ್ಲ ಒಂದು 70% ಅಷ್ಟು ಬೆಂದಾದಮೇಲೆ ಅಲಸಂದಿ ಕಾಳನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆನಾ ಅಂತೇಳಿ. ಮತ್ತು ಇನ್ನೊಂದು ವಿಷಯ, ತರಕಾರಿ ತುಂಬ ಫ್ರೈ ಮಾಡಿಕೊಂಡು ಆಮೇಲೆ ಕಾಳು ಯಾವುದೋ ತರಕಾರಿನೋ ಹಾಕಿದರೆ ಪಲ್ಯ ಅಷ್ಟು ಟೇಸ್ಟ್ ಅನಿಸಲ್ಲ, ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಒಂದು 60 to 70% ಅಷ್ಟು ತರಕಾರಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಇವು ಒಂದು 60 to 70% ಬೆಂದಿರಬೇಕು. ಅದಾದಮೇಲೆ ನಾವು ಯಾವ ತರಕಾರಿ ಪಲ್ಯನೋ ಅಥವಾ ಕಾಳು ಪಲ್ಯನೋ ಮಾಡ್ತೀವಿ ಅದನ್ನು ಆ್ಯಡ್ ಮಾಡಬೇಕು. ಆವಾಗ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಎನ್ಹಾನ್ಸ್ ಅಂತಾರಲ್ಲ, ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಸೊ ನಾನು ಮಾಡೋದು ಹಾಗೆ, ಎಲ್ಲ ಫುಲ್ಲು ಫ್ರೈ ಆಗಬೇಕು ಆ ರೀತಿ ಅನ್ನೋದಕ್ಕಿಂತ ಒಂದು 60 to 70% ಬೆಂದಾದಮೇಲೆ ಯಾವುದೇ ಕಾಳಾಗಲಿ ಬೇರೆ ಏನು ಮೈನ್ ತರಕಾರಿ ಬಳಸ್ತಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಏನು ಖಾರದ ಪುಡಿ, ಈಗ ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಿಲ್ಲ, ಸ್ವಲ್ಪ ಅರಿಶಿನ ಹಾಕ್ತೀನಿ, ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ. ಅದಾದ ನಂತರ ಹೋಮ್ ಮೇಡು ಸಾಂಬಾರು ಪೌಡ್ರ್ ಹಾಕ್ತೀನಿ. ಅದಾದ ನಂತರ ಕಡಲೆ ಅಂದರೆ ಪುಟಾಣಿ ಪುಡಿ ಅಂತಾರೆ ನಾರ್ತ್ ಕರ್ನಾಟಕದಲ್ಲಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಪುಟಾಣಿ ಪುಡಿ ಅಂತೇಳಿದರೆ ನಾನು ಪಲ್ಯ ಸಾಂಬಾರ್ಗಂತಲೇ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 1 ಮಂತ್ ಆಗೋವರೆಗೂ ಜಸ್ಟ್ ಏನಿಲ್ಲ, ಪುಟಾಣಿ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಖಾರದ ಪುಡಿ, ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಪಲ್ಯಕ್ಕೆ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ಸು, ಪಲ್ಯ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ. ಅದಾದ ನಂತರ ನಾನು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ದೆ. ಸೊ ಶೇಂಗಾ ಪುಡಿ ಹಾಕಿದ್ರೂ ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ, ಹಾಗಾಗಿ ಅದು ಸ್ವಲ್ಪ ಇತ್ತು ಅಂಥೇಳಿ ಶೇಂಗಾ ಪುಡಿನೂ ಹಾಕ್ತಿದ್ದೀನಿ. ಮತ್ತು ನಾವು ಏನೇ ಅಡುಗೆ ಮಾಡಿದರೂ ಸ್ವಲ್ಪ ಸಿಹಿ ಬೆಲ್ಲ ಬೆರೆಸಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ಬೆಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಕುಕ್ಕರ್ ಅಲಸಂದಿ ಕಾಳು ಮೊದಲೇ ನೆನೆಸಿಟ್ಟಿರೋದ್ರಿಂದ ಒಂದು 2-3 ವಿಷಲ್ ತೆಗ್ಸಿದ್ರೆ ಸಾಕಾಗುತ್ತೆ. ಒಂದು ವೇಳೆ ನಾವು ಓವರ್ ನೈಟು ನೆನೆಸಿಟ್ಟಿಲ್ಲ ಅಂತೇಳಿದರೆ ಒಂದು 5 to 6 ವಿಷಲ್ಸ್ ಆದರೂ ತೆಗಿಬೇಕಾಗುತ್ತೆ. ಬಟ್ ನೆನೆಸಿಟ್ಟು ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಒಂದು 5 to 6 ವಿಷಲ್ಸ್ ತೆಗಿಬೋದು ನಾವು ಒಂದು ವೇಳೆ ಮರೆತು ಅಲಸಂದಿ ಕಾಳು ನೆನೆಸಿಲ್ಲ ಅಂದರೆ. ಬಟ್ ಅದು ಅಷ್ಟು ಟೇಸ್ಟ್ ಅನಿಸಲ್ಲ. ಬಟ್ ಎಮರ್ಜೆನ್ಸಿಗೆ ಅಂದರೆ ಓಕೆ, ನಡೆಯುತ್ತೆ, ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 2 ವಿಷಲ್ಸ್ ತೆಗ್ಸಿದ್ದೀನಿ. ನೆಕ್ಸ್ಟು ಇವಾಗ ನಾವು ಮಧ್ಯಾಹ್ನ ಅಡುಗೆ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಆ ಮಳೆ ಬರೋದಕ್ಕೂ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋದಕ್ಕೂ ಯಾವಾಗ ಅಡುಗೆ ಮಾಡಿ ಊಟ ಮಾಡ್ತೀವಪ್ಪ ಅನ್ನಿಸ್ತಿರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಅದು ಪಲ್ಯ ಕುಕ್ಕರು ವಿಷಲ್ ಕಡಿಮೆ ಆಗಲಿ ಅಂತ ಬಿಟ್ಟಿದ್ದೆ. ನೆಕ್ಸ್ಟ್ ಏನು ಮಾಡಲಿ ಅಂತ ನೋಡುವಾಗ ಸ್ವಲ್ಪ ಕಾಯಿ ಇತ್ತು.
ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಯೂಶ್ವಲಿ ಕಾಯಿ ತುರಿದು ಏಳಿಗೆ ಮಣೆಯಲ್ಲಿ ಅಥವಾ ಬೇರೆ ಏನೋ ಕಾಯಿ ತುರಿಯಲ್ಲಿ ತುರಿದು ಇಟ್ಕೊಳ್ಬೋದು. ಬಟ್ ನಂದು ಕಾಯಿ ತುರಿಯೋದು ಇತ್ತು, ಅದು ಯಾರೋ ತೊಗೊಂಡೋಗಿ ಅದೆಲ್ಲ ಬೇಕು ಅಂತ ಕೇಳಿದರು, ಎಲ್ಪ್ ಕೇಳಿದಾರಲ್ವಾ ಇರಲಿ ಬಿಡು ಅಂತೇಳಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಅದು ನನಗೆ ಅದು ಫುಲ್ಲು ಹಾಳು ಮಾಡಿಕೊಟ್ಬಿಟ್ರು ನಂದು ಕಾಯಿ ತುರಿ ಎಲ್ಲನ. ಇರಲಿ ಬಿಡು, ಮತ್ತು ಏನು ಅನ್ನೋಕ್ಕೂ ಆಗಲ್ಲ, ಬೇಕಿರೋರು ಹೋಗಲಿ ಬಿಡು ಅಂತೇಳಿ. ಮತ್ತು ಏಳಿಗೆ ಮನೆಯಲ್ಲಿ ನಂಗೆ ಅಷ್ಟು ಸರಿಯಾಗಿ ಬರಲ್ಲ ತುರಿಯೋಕ್ಕೆ ಕಾಯಿನ. ಸೊ ಏನು ಮಾಡೋದು ಅಂತ ನೋಡುವಾಗ ಹೀಗೆ ಕಾಯೆಲ್ಲ ಸಣ್ಣ ಪೀಸಾಗಿ ಹೆಬ್ಬಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿದರೆ ಸೇಮ್ ತುರಿದಿರೋ ಥರನೇ ಬರುತ್ತೆ. ಅಂದರೆ ಅಷ್ಟು ತುರಿದಿರೋ ಥರ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಓಕೆ. ಮತ್ತು ತುರಿಯೋಕ್ಕೆ ಆಗದೆ ಇರೋರು ಬರದೇ ಇರೋರಿಗೆ ಓಕೆ. ಸೊ ನಾನೊಂದು 2-3 ಕಾಯಿನ ಈ ರೀತಿ ಕಾಯೆಲ್ಲ ಸಣ್ಣ ಪೀಸಾಗಿ ಹೆಬ್ಕೊಂಡು ಮಿಕ್ಸಿ ಜಾರಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊತೀನಿ. ಇದು ಒಂದು 4-5 ಡೇಸ್ ಅಥವಾ 1 ವೀಕ್ ಬರುತ್ತೆ. ಸೊ ಬೆಳಗ್ಗೆ ನಾಷ್ಟಾಗೆ ಏನಾದರೂ ಬೇಕು ಅಂದರೆ ಪಲ್ಯಕ್ಕೆ ಸಾಂಬಾರಿಗೆ ಹಾಕೋಕ್ಕೆ ಬೇಗ ಅಡುಗೆ ಪಟ್ಟಂತಾಗುತ್ತೆ. ಮತ್ತು ನಾವು ಅವಾಗ ಕಾಯಿ ತುರ್ಕೊತ ಕೂರಬೇಕು ಅಂದರೆ ಅದೇ ಒಂದು ಕೆಲಸ ಅಂತ ಅನಿಸಿ ಸಮ್ಟೈಮ್ಸ್ ಹಾಕೋದೇ ಇಲ್ಲ ಕಾಯಿನ, ಆವಾಗ ಅಡುಗೆ ಅಷ್ಟು ರುಚಿನೇ ಅನಿಸಲ್ಲ. ಸೊ ಅದಕ್ಕೆ ದೊಡ್ಡವರು ಹೇಳಿದಾರಲ್ವ, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತೇಳಿ. ಸೊ ಇದೇ ಕಾರಣಕ್ಕೆ ಇರಬೇಕು, ಕಾಯಿ ತುರಿದ್ರೆ ಅಡುಗೆ ರುಚಿನೇ ಬೇರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ವಿಷಲ್ ಎಲ್ಲ ಹೋದ್ಮೇಲೆ ನೋಡ್ತಾ ಇದ್ದೀನಿ ಪಲ್ಯ ಹೇಗಾಗಿದೆ, ಕಾಳು ಹೇಗೆ ಬೆಂದಿದೆ ಅಂತ. ಚೆನ್ನಾಗಿ ಬಂದಿದೆ ಪಲ್ಯ, ಸೂಪರಾಗಿದೆ. ಟೇಸ್ಟ್ ಎಲ್ಲ ನೋಡಿದೆ, ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ಹೊಂದ್ಕೊಂಡಿದೆ, ಚೆನ್ನಾಗಾಗಿದೆ ಟೇಸ್ಟ್. ಆನಂತರ ನಾನು ಫಸ್ಟಿಗೆ ಕಾಯಿ ತುರಿ ಹಾಕೋದು ಮರ್ತಿದ್ದೆ, ಸೊ ಆಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನನಗೆ ಸ್ಟಾರ್ಟಿಂಗ್ ಅಡುಗೆ ಮದುವೆಗೂ ಮುಂಚೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಏನಂದರೆ ಏನೂ ಬರ್ತಿರಲಿಲ್ಲ. ಟೀ ಒಂದು ಮಾಡ್ತಾಯಿದ್ದೆ ಅಷ್ಟೇ, ಟೀ ಒಂದು ಮಾಡ್ತಾಯಿದ್ದೆ. ಆನಂತರ ಮದುವೆ ಆದಮೇಲೆ ರೊಟ್ಟಿ ಮಾಡೋದು, ಪಲ್ಯ, ವೆರೈಟಿ ಆಫ್ ಬ್ರೇಕ್ಫಾಸ್ಟ್, ಟಿಫಿನ್ನು ಈ ರೀತಿ ಕಲ್ತಿದ್ದೀನಿ. ಆವಾಗ ಸ್ಟಾರ್ಟಿಂಗ್ ಮದುವೆಯಾದ ಸ್ಟಾರ್ಟಿಂಗ್ ಡೇಸಲ್ಲಿ ಏನಾಗಿತ್ತು ಅಂದರೆ, ಒಂದಿನ ಹೀಗೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ. ಹೆಸ್ರು ಕಾಳು ಪಲ್ಯ ಎಲ್ಲ ಮಾಡಾದ್ಮೇಲೆ ಮೇಲೆ ಕಾಯಿ ತುರಿ ಹಾಕಿ ಹಾಗೆ ಊಟಕ್ಕೆ ಬಡಿಸಿದ್ದೆ. ನೈಟ್ ಮಾಡಿದ್ದೆ ನಾನು ಹೆಸ್ರು ಕಾಳು ಪಲ್ಯ. ಮೇಲೆ ಪಲ್ಯ ಮತ್ತು ಕಾಯಿ ತುರಿ ಹಾಕಿದ್ಮೇಲೆ ನಾನು ಕುದಿಸೇ ಇಲ್ಲ, ಎಲ್ಲ ಪಲ್ಯ ಆದಮೇಲೆ ಕಾಯಿ ತುರಿ ಎಲ್ಲ ಹಾಕಿ ಊಟಕ್ಕೆ ಕೊಟ್ಟಿದ್ದೆ. ಬಟ್ ಕಾಯಿ ತುರಿ ಹಾಕಿರೋದ್ರಿಂದ ಹೆಸ್ರು ಕಾಳು ಪಲ್ಯಗೆ ಸಖತ್ತು ಟೇಸ್ಟಿಯಾಗಿತ್ತು. ಅಂದರೆ ಹಬ್ಬ ನೆನೆಸ್ಕೊಂಡ್ರೆ ಇವಾಗಲೂ ಆ ಟೇಸ್ಟ್ ನನಗೆ ಕಣ್ಮುಂದೆ ಬಂದಂಗೆ ಆಗುತ್ತೆ. ಹೇಳ್ತೀನಿ ಒಂದು ನಿಮಿಷ. ಇಲ್ಲಿ ನಾನು ಫ್ರಿಜ್ಜಲ್ಲಿ ಹೋಮ್ ಮೇಡ್ ಮಸಾಲ ಸಾಂಬಾರು, ಹುಣಸೆಹಣ್ಣು ಮತ್ತು ಕಾಯಿ ತುರಿ ಇಟ್ಟಿದ್ದೀನಿ. ಏನಾಗಿತ್ತು, ಮಳೆ ಬರ್ತಾ ಇತ್ತಲ್ಲ, ನೋಡ್ತಾ ಇದ್ದೆ ಎಷ್ಟು ಸುರಿತಾ ಇತ್ತು ಮಳೆ. ಆವಾಗ ಹೆಸ್ರು ಕಾಳಿಗೆ ಮೇಲೆ ಕಾಯಿ ತುರಿ ಹಾಕಿದ್ದೆ, ಕುದಿಸಿದ್ದಿಲ್ಲ. ಬೆಳಗ್ಗೆನೂ ಬರುತ್ತೆ ಬಿಡು, ಅಷ್ಟು ಟೇಸ್ಟಿಯಾಗಿದೆ ಅಲ್ಲ. ಬೆಳಗ್ಗೆ ಬಿಸಿ ಬಿಸಿಯಾಗಿ 1-2 ರೊಟ್ಟಿ ಮಾಡಿಕೊಂಡ್ರೆ ಹಬ್ಬ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಖುಷೀಲಿ ನಾನು ಬಂದು ನೋಡಿದರೆ ಏನಾಯಿತು ಅಂದರೆ, ಕಾಯಿ ತುರಿ ಹಾಕಿ ನಾನು ಪಲ್ಯ ಕುದಿಸ್ದೇ ಇರೋ ಕಾರಣ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಪಲ್ಯ ಹೋಗ್ಬಿಟ್ಟಿತ್ತು, ಅಳಿಸ್ಬಿಟ್ಟಿತ್ತು. ಅಪ್ಪ ನನಗೆ ಅವಾಗ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ಅಡುಗೆ ಕಲ್ತಿರೋದೇ ಆವಾಗ. ಏನೇ ಒಂದು ಅಡುಗೆ ಮಾಡಿದರೂ ಅದು ನಂಗೆ ದೊಡ್ಡ ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇತ್ತು. ಅಂಥದ್ರಲ್ಲಿ ಆ ಪಲ್ಯ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಸೊ ಬೆಳಗ್ಗೆ ರೊಟ್ಟಿಗೆ ಈ ಪಲ್ಯ ಆದರೆ ಇನ್ನೂ ರುಚಿಯಾಗಿ ತಿನ್ಬೋದಲ್ಲ ಅಂತ ನಾನು ಅಷ್ಟು ಖುಷಿಯಾಗಿ ಎದ್ದು ಬಂದು ನೋಡಿದರೆ ಪಲ್ಯ ಎಲ್ಲ ಅಳಿಸೋಗಿತ್ತು. ಆವಾಗ ನಂಗೆ ಗೊತ್ತಾಯ್ತು ಏನು ಅಂತಂದು ಥಿಂಕ್ ಮಾಡಿದಾಗ, ನಾನು ಕಾಯಿ ತುರಿ ಹಾಕಿ ಕುದಿಸ್ಬೇಕಿತ್ತು. ಸೊ ಮೇಲೆ ಹಾಕಿ ಹಂಗೆ ಸರ್ವ್ ಮಾಡಿ ಸೊ ಹಾಗೆ ಇಟ್ಟಿರೋದ್ರಿಂದ ಇದು ಅಳಿಸಿದೆ ಅಂತ. ಅದೊಂದು ಏನು ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅನುಭವವೇ ನಿಜವಾದ ಪಾಠಶಾಲೆ. ನಮಗದು ಅನುಭವ ಆಯಿತು ಅಂದರೆ ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಮರೆಯೋದಿಲ್ಲ. ಇದನ್ನೇ ಬೇರೆ ಯಾರಾದರೂ ನಂಗೆ ಹೇಳಿದರೆ ಅದು ನನ್ನ ತಲೆಯಲ್ಲಿ ಅಷ್ಟು ಉಳಿತಿತ್ತೋ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಪಲ್ಯ ಆದಮೇಲೆ
ಕಾಯಿ ತುರಿ ಹಾಕೋದು ಆ ಥರ ಹೇಳಿದ್ರು, ಯಾರಾದರೂ ಹೇಳಿದ್ರು ನಂಗೆ ಅದು ಅಷ್ಟು ನೆನಪಿರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಅದು ಸ್ವತಃ ಅನುಭವ ಆಗಿರೋದ್ರಿಂದ ನನ್ನ ಲೈಫಲ್ಲೇ ಈ ಇನ್ಸಿಡೆಂಟ್ ಮರೆಯೋದಿಲ್ಲ. ಸೊ ಆವಾಗಿಂದ ನಾನು ಏನು ಮಾಡ್ತಿದ್ದೀನಿ ಅಂತೇಳಿದರೆ, ಯಾವುದೇ ಪಲ್ಯಕ್ಕಾಗಲಿ ಕಾಯಿ ತುರಿ ಹಾಕಿದರೆ ಮತ್ತೆ ನಾನು ಅದನ್ನು ಕುದಿಸ್ತೀನಿ, ಚೆನ್ನಾಗಿ ಕುದಿಸೇ ಇಡೋದು. ಹಾಗೆ ಅದಕ್ಕೆ ಇಲ್ಲಿ ಪಲ್ಯ ಎಲ್ಲ ರೆಡಿಯಾಗಿದ್ದರು, ಮತ್ತು ಮೇಲೆ ಕಾಯಿ ತುರಿ ಹಾಕಿದ್ನಲ್ಲ ಅಂಥೇಳಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದ್ದೀನಿ. ನೆಕ್ಸ್ಟ್ ಈ ಕಡೆ ಏನು ಮಾಡ್ತಾ ಇದ್ದೀನಿ ಅಂತೇಳಿದರೆ, ರೊಟ್ಟಿ ಪಲ್ಯ ಅಂದರೆ ರೊಟ್ಟಿ ಇರಲೇಬೇಕು ನಮ್ಮ ಮನೇಲಿ. ರೊಟ್ಟಿ ಮುದ್ದೆ ಚಪಾತಿ ಅಷ್ಟು ಇಷ್ಟಪಡಲ್ಲ, ಬಟ್ ರೊಟ್ಟಿ ಮುದ್ದೆ ಅಂತೂ ಇರಲೇಬೇಕು. ಸೊ ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನನಗೆ ಒಂದು ಅಳತೆ ಸಿಕ್ಬಿಟ್ಟಿದೆ. ಏನು ಅಂದರೆ, ಒಂದು ಕಪ್ಪಲ್ಲಿ ಹಾಕಿದರೆ ಒಂದು 6 ರೊಟ್ಟಿ 4ರಿಂದ 5 ರೊಟ್ಟಿ ಆಗುತ್ತೆ. ಸೊ ನಾನು ನೈಟ್ಗೂ ಆಗುತ್ತೆ ಬಿಡು, ನಾನು ಮಧ್ಯಾಹ್ನ ಬೇರೆ ನೈಟ್ ಬೇರೆ ಅಂತ ಫ್ರೆಶ್ ಆಗೇ ಮಾಡ್ತಿರ್ತೀನಿ. ಸೊ ಇರಲಿ ಬಿಡು, ಇವತ್ತು ಸ್ವಲ್ಪ ಫ್ರೀ ಆಗಿರೋಣ ಅಂಥೇಳಿ ನೈಟ್ಗೂ ಸೇರೇ ಮಾಡ್ತಾಯಿದ್ದೀನಿ. ಸೊ 1.5 ಕಪ್ಪೇನೋ ನೀರು ಹಾಕಿದ್ದೀನಿ. ಸೊ ಒಂದು 8 ರೊಟ್ಟಿ ಆಗ್ಬೋದು, 7ರಿಂದ 8 ರೊಟ್ಟಿ ಅಥವಾ 8ರಿಂದ 9 ರೊಟ್ಟಿ ಆಗ್ಬೋದು ಅಂತ ಒಂದು ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀರೆಲ್ಲ ನೀರಿಟ್ಟು 1.5 ಕಪ್ ನೀರಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಹಸಿ ಹಿಟ್ಟು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ನಾದಕ್ಕೆ ಹೋಗಬಾರ್ದು, ಕೈ ಸುಡುತ್ತೆ. ಸೊ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟಾದಮೇಲೆ, ಪೂರ್ತಿ ತಣ್ಣಗೂ ಆಗಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಇದ್ದಂಗೆ ನಾದ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ. ಸೊ ನಾನು ಇಲ್ಲಷ್ಟೇ ರೊಟ್ಟಿನ ಎಷ್ಟು ಅದಕ್ಕೆ ಮೇಲೆ ಮತ್ತು ಹಸಿ ಹಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಮೇಲೆ ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಾಡೋರ್ಗೇನು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಒಂದೇ ಒಂದು ಟಿಪ್ ಹೇಳ್ತೀನಿ. ಏನು ಅಂತೇಳಿದರೆ, ಏನು ಇಲ್ಲರಿ, ರೊಟ್ಟಿ ಎಂಥವ್ರು ಬೇಕಾದ್ರೂ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಸಹ ಮಾಡ್ಬೋದು. ಏನಪ್ಪ ಟ್ರಿಕ್ ಅಂದರೆ, ಈ ರೀತಿ ಏನು ಸರಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ, ಅಷ್ಟೇ, ಇನ್ನೇನು ಇಲ್ಲ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ವಿ ಅಂದರೆ ನೀವು ಎಷ್ಟು ದೊಡ್ಡದಾಗಾದರೂ ರೊಟ್ಟಿ ಮಾಡಿರಿ, ಅರಿಯೋದಿಲ್ಲ ಅದು. ಮತ್ತು ಕರೆಕ್ಟಾಗಿ ಶೇಪ್ ಬರಲ್ಲ, ಹಾಗೆ ಹಿಂಗೆ ಅಂತಾರೆ ಕೆಲವೊಬ್ಬರು. ಮೇಲೆ ತಟ್ಟೆ ಇಟ್ಟು ಶೇಪು ಕರೆಕ್ಟಾಗಿ ರೌಂಡ್ ಬರಂಗೆ ಮಾಡ್ತಾರೆ, ಕಟ್ ಮಾಡಿ ತೆಗಿತಾರೆ. ಬಟ್ ಏನು ಬೇಡ್ರಿ, ಚೆನ್ನಾಗಿ ಇಟ್ಟು ನಾದ್ಕೊಳ್ರಿ. ನೀವು ಹೆಂಗೆ ಉದ್ದುತ್ತೀರೋ ಹಂಗೆ ರೊಟ್ಟಿ ಬರ್ತದೆ. ಸೊ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು. ಸೊ ಇನ್ನೂ ಸ್ವಲ್ಪ ಮೇಲೆ ಹಸಿ ಹಿಟ್ಟು ಹಾಕ್ಕೊಂಡು, ನಾನು ಮಾಡ್ತಿರೋದೀಗ ಜೋಳದ ರೊಟ್ಟಿ, ಇನ್ನೂ ಸ್ವಲ್ಪ ಹಸಿ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಎಲ್ಲೂ ಕೀಳೋದಿಲ್ಲರಿ. ನೀವೆಷ್ಟು ದೊಡ್ಡದಾಗಾದರೂ ರೊಟ್ಟಿ ಉದ್ರಿ ಎಲ್ಲೂ ಕೀಳೋದಿಲ್ಲ, ಮತ್ತು ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲೇ ಬರುತ್ತೆ ರೊಟ್ಟಿ. ನಾನು ಮದುವೆ ಆಗೋವರೆಗೂ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಯಾವ ಅಡುಗೆನೂ ಬರ್ತಿರ್ಲಿಲ್ಲ ನಂಗೆ. ಟೀ ಮಾಡೋದೊಂದು ಬಿಟ್ಟರೆ ಸ್ವಲ್ಪ ಹಾಗೂ ಹಿಂಗೂ ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡ್ತಿದ್ದೆ, ವೆರಿ ರೇರ್ಲಿ. ಅದಾದ ನಂತರ ಈಗ ನನಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಅಷ್ಟು ದೊಡ್ಡ ರೊಟ್ಟಿ ಉದ್ದುತ್ತೀನಿ ನಾನು. ಕೆಲವೊಂದು ಸಾರಿ ಹಂಚೆ ಇಡಿಸೋದಿಲ್ಲ, ಹಂಚಿಂದ ಆಚೆ ಹೋಗುತ್ತೆ, ಅಷ್ಟು ದೊಡ್ಡದಾಗಿ ರೊಟ್ಟಿ ಉದ್ತೀನಿ. ಮತ್ತು ಇನ್ನೊಂದು ತೆಳ್ಳ ಉದ್ದುತ್ತೀನಿ. ಸೊ ಇದು ನಂಗೆ ನಾನೇ ಪ್ರೌಡ್ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಈ ಕಡೆ ಏನಂತಾರಲ್ಲ, ಈ ಕಡೆಯಿಂದ ನೋಡಿದರೆ ಆ ಕಡೆ ಮುಖ ಕಾಣಬೇಕು, ಆ ರೀತಿ ರೊಟ್ಟಿ ಉದ್ದಬೇಕು ಅಂತ ಹೇಳ್ತಾರೆ ಹಿರಿಯವರು, ನಮ್ಮ ಅಜ್ಜಿ ಅವರೆಲ್ಲರೂ. ಸೊ ನಾನು ಅದೇ ರೀತಿ ಈ ಕಡೆ ಇಟ್ಕೊಂಡ್ರೆ ಆ ಕಡೆ ಮುಖ ಕಾಣಬೇಕು, ಅಷ್ಟು ತೆಳುವಾಗಿ ರೊಟ್ಟಿ ಉದ್ದುತ್ತೀನಿ, ಮತ್ತು ಅಷ್ಟು ದೊಡ್ಡದಾಗಿ ಉದ್ದುತ್ತೀನಿ. ಅದು ನನಗೆ ಪ್ರೌಡ್ ಫೀಲ್ ಕೊಡುತ್ತೆ, ಇಷ್ಟು ಚೆನ್ನಾಗಿ ರೊಟ್ಟಿ ಉದ್ತೀನಲ್ಲ ಅಂತ. ಮತ್ತು ನನ್ನ ರೊಟ್ಟಿ ಊಟ ಮಾಡಿದವರೆಲ್ಲರೂ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಉದ್ದುತ್ತೀಯ ರೊಟ್ಟಿನ, ಮತ್ತು ಪಲ್ಯನೂ ಅಷ್ಟೇ ಟೇಸ್ಟಿಯಾಗಿತ್ತು ಅಂತ ಹೇಳುವಾಗ ನಂಗೆ ತುಂಬ ಖುಷಿಯಾಗುತ್ತೆ. ಇನ್ನೂ ಕೆಲವೊಬ್ಬರು ಕ್ಲೋಸ್ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಏನು ಅಡುಗೆನೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡದಾಗಿ ಇಷ್ಟು ತೆಳುವಾಗಿ ಹೆಂಗೆ ಉದ್ದೋದು ಕಲ್ತಿ ರೊಟ್ಟಿ ನೀನು, ಹೇಳು ಏನು ಟ್ರಿಕ್ಸು ಟಿಪ್ಸು ಅಂತಂದು. ಸೊ ನಾನು ಅವ್ರಿಗೆ ಹೇಳೋದೊಂದೇ, ಏನು ಅಂತ ಹೇಳಿದರೆ, ಏನಿಲ್ಲ, ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಷ್ಟೇ.
ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ, ಕೀಳೋದಿಲ್ಲ. ಹಿಂಗೆ ರೊಟ್ಟಿ ಮಾಡ್ಬೇಕಾದ್ರೆ ಕಿತ್ತೋಯ್ತು ಅಂದರೆ ಮೂಡೆ ಆಫ್ ಆಗಿಬಿಡುತ್ತೆ, ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ, ಎಲ್ಲ ತೆಗೆದು ಬಿಸಾಕ್ಬಿಡೋಣ ಅನಿಸುತ್ತೆ. ಸೊ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನನಗೆ ಸ್ಟಾರ್ಟಿಂಗ್ ಹಾಗೆ ಅನ್ನಿಸ್ತಿತ್ತು, ಆಮೇಲೆ ಈ ಟಿಪ್ಸು ಟ್ರಿಕ್ಸು ತಿಳ್ಕೊಂಡಾದ್ಮೇಲಿಂದ ನಂಗೆ ಅಡುಗೆ ಮಾಡೋದು ತುಂಬಾ ಈಸಿ ಅನ್ನಿಸ್ತಿದೆ. ಸೊ ಈಗ ಮತ್ತೆ ಎಷ್ಟು ಬಿಲ್ಲೆ ಆಗ್ತಿದ್ದಾವೆ ನೋಡ್ಕೊಳ್ತಾ ಇದ್ದೀನಿ. ಬಿಲ್ಲೆ ಎಷ್ಟು ಒಂದು 8 ಆಗ್ಬೋದು ಅಂದ್ಕೊಳ್ತಿದ್ದೀನಿ. ಮತ್ತು ಏನು ಫ್ರೆಂಡ್ಸ್, ಇವಾಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನೀವೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಏನು ತಯಾರಿ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್. ವಿಡಿಯೋ ನೋಡ್ತಿರ್ತೀರಲ್ಲ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಈಗ ನಮ್ಮ ಕಡೆ ರೊಟ್ಟಿ ಮುದ್ದೆ ಎರಡನ್ನೂ ಈಕ್ವಲಾಗೆ ಮಾಡ್ತಾರೆ. ಈಗ ನಾರ್ತ್ ಕರ್ನಾಟಕದಲ್ಲಿ ರೊಟ್ಟಿ ಫೇಮಸ್ಸು, ಸೌತ್ ಕರ್ನಾಟಕ ಮುದ್ದೆಗೆ ಫೇಮಸ್ಸು. ನಮ್ಮ ಮಧ್ಯ ಕರ್ನಾಟಕ ಏನಂದರೆ ರೊಟ್ಟಿ ಮುದ್ದೆ ಎರಡನ್ನೂ ಮಾಡ್ತೀವಿ ನಾವು. ಹಂಗಾಗಿ ಸಮ್ಟೈಮ್ಸ್ ನೈಟು ನಾವು ಮುದ್ದೆ ಯೂಶ್ವಲಿ ನೈಟ್ ಮುದ್ದೆ ಮಾಡೋದೇ ಜಾಸ್ತಿ. ಮುದ್ದೆ ಮಾಡಿದಾಗ ಒಂದು ಮುದ್ದೆ ಎಕ್ಸ್ಟ್ರಾ ಮಿಕ್ಕಿತ್ತು ಅಂತೇಳಿದರೆ ನಾವು ಮತ್ತೆ ಈ ರೀತಿ ಸರಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಅದೇ ಮುದ್ದೆಯಿಂದನೇ ಒಳ್ಳೆ ರುಚಿಯಾಗಿ ರೊಟ್ಟಿ ಮಾಡ್ತೀವಿ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಮುದ್ದೆಯಿಂದ ರೊಟ್ಟಿ ಬರೋಲ್ಲ, ಅದು ಕಿತ್ತೋಗುತ್ತೆ, ಸರಿಯಿಂದ ಆದರೆ ಅದು ಜಿಗಿ ಇರುತ್ತೆ, ಚೆನ್ನಾಗಿ ಉದ್ಬೋದು ಅಂತಾರೆ. ಬಟ್ ಹಂಗೇನೂ ಇಲ್ಲ ಫ್ರೆಂಡ್ಸ್, ಮುದ್ದೆಯಿಂದನೂ ಕೂಡ ನಾವು ರೊಟ್ಟಿ ಕೀಳ್ದಂಗೆ ಕಿತ್ತೋಗ್ದಂಗೆ ಸರಿ ಯಾವ ರೀತಿ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಾಗಿ ನಾವು ರೊಟ್ಟಿ ಉದ್ಬೋದು. ಅದೇ ಏನಪ್ಪ ಟಿಪ್ಸ್ ಅಥವಾ ಟ್ರಿಕ್ಸ್ ಏನು ಅಂದರೆ, ಅದನ್ನಾದರೂ ಅಷ್ಟೇ ಮುದ್ದೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಷ್ಟೆ. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸೊ ಮುದ್ದೆಯಿಂದ ಕೂಡ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಸೊ ಮುದ್ದೆ ಮಿಕ್ಕೋಯ್ತಲ್ಲ ಅಂಥೇಳಿ ಬಿಸಾಕೋದು, ಮುಸ್ರೆಗೆ ಹಾಕೋದು, ಆ ರೀತಿ ಮಾಡ್ದಂಗೆ ಅದರಿಂದನೇ ನಾವು ರುಚಿಯಾಗಿ ರೊಟ್ಟಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ರೊಟ್ಟಿ ಎಲ್ಲ ಉದ್ದಿದೆ, ನೆಕ್ಸ್ಟು ಅದು ಬೇಯಿಸೋದನ್ನು ತೋರಿಸೋಣ ಅನ್ನೋಷ್ಟರೊಳಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಹೋಗೋಯ್ತು. ಸೊ ರೊಟ್ಟಿ ಬೇಯಿಸೋವಂಥ ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇನ್ನೊಂದು ಸರಿ ಡೆಫಿನೆಟ್ಲಿ ಇದು ರೊಟ್ಟಿ ವಿಡಿಯೋನೇ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದು ಯಾವುದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿಲ್ಲ, 1 ನಿಮಿಷಕ್ಕೊಂದು ರೊಟ್ಟಿ ಆರಾಮಾಗಿ ಉದ್ಬೋದು ನಾವು. ನಾರ್ಮಲಾಗೆ ನಾನು ಉದ್ದೋ ರೀತಿಯೇ ತೋರಿಸ್ತಾ ಇದ್ದೀನಿ. ಸೊ ಬೇಯಿಸೋದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಅದನ್ನು ಕೂಡ ಸೀದಂಗೆ ಯಾವ ರೀತಿ ಬೇಯಿಸ್ಬೋದು ಅಂತೇಳಿ. ಪ್ಲೀಸ್ ಇಷ್ಟೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್. ಅದಕ್ಕೇನು ಯಾವುದೇ ರೀತಿಯಾದ ಅಮೌಂಟ್ ಕಟ್ಟಾಗಲ್ಲ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಂಗೆ ಯಾವುದೇ ಒಂದು ಪಾಯಿಂಟಲ್ಲಾದರೂ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಅದೇ ಒಂದು 4-5 ರೊಟ್ಟಿ ನಿಮಗೆ ತೋರಿಸೋಣ ಅಂತಂದಿದ್ದೆ ಉದ್ದೋದನ್ನೇ, ಬಟ್ ಅದೇ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಆಗೋಯ್ತು. ಸೊ ಅದು ಬೇಯಿಸೋದು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಒಂದು 2-3 ರೊಟ್ಟಿ ತೋರಿಸೋಣ ಅಂದೆ, ಅದು ಆಗಲಿಲ್ಲ.